ಏನಿವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮೈಸೂರಿಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿಯವರು ಏನು KDP ಸಭೆ ಇದೆ, ಆ KDP ಸಭೆಗೆ ಮುತ್ತಿಗೆ ಹಾಕಿಕೊಟ್ಟಿರೋದು ನಿಜಕ್ಕೂ ಖಂಡನಾರ್ಹವಾದಂಥದ್ದು. ಯಾಕೆಂದರೆ 2 ಸರಿ KDP ಸಭೆ ಮುಂದುವರಿತು. ಇವತ್ತು KDP ಸಭೆ ಮಾಡೋಕ್ಕೆ ಅಭಿವೃದ್ಧಿ ಕಾರ್ಯಗಳು ಸಂಬಂಧಪಟ್ಟಂಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ಸಭೆ ಕರೆದಿರುವಂಥದ್ದು. ಇಂಥ ಸಂದರ್ಭದಲ್ಲಿ BJP ರಾಜಕಾರಣ ಮಾಡ್ತಿರೋದು ನೀತಿಗೆಟ್ಟ ರಾಜಕಾರಣ, BJP ಪಕ್ಷದ್ದು ನೀತಿಗೆಟ್ಟ ರಾಜಕಾರಣ. ಯಾಕೆಂದರೆ ಭ್ರಷ್ಟಾಚಾರದ ಪಿತಾಮಹ ವಿಜಯೇಂದ್ರ, ಅದರ ಅಧ್ಯಕ್ಷ ಬೇನಾಮಿ ಆಸ್ತಿಗಳನ್ನ ಮೈಸೂರಿನಲ್ಲಿ ಮಾಡಿದ್ದಾರೆ. ಮೂಢ ಆಸ್ತಿಗಳನ್ನ ಅವರ ಬೆಂಬಲಿಗರಾದಂಥ ಗ್ರಾಮಾಂತರ BJP ಅಧ್ಯಕ್ಷರಾದ ಮಾದೇವಸ್ವಾಮಿ, ನಂದೀಶ್ ಅಂಚೆ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದ ನಂದೀಶ್ ಅಂಚೆ ಹಿಂದೆ ಅವ್ರ ಹೆಸರಿನಲ್ಲಿ ಬೇನಾಮಿ ಆಸ್ತಿಯನ್ನು ವಿಜಯೇಂದ್ರ ಅವರು ಮಾಡಿದ್ದಾರೆ. ಅದು ದಾಖಲೆ ಸಮೇತ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀನಿ, ದಾಖಲೆ ಕೂಡ ಬಿಡುಗಡೆ ಮಾಡಿದ್ದೀನಿ. ಇಂಥ ಒಬ್ಬ ನೀತಿಗೆಟ್ಟ BJP ಅಧ್ಯಕ್ಷ ಇವತ್ತು ಸಿದ್ದರಾಮಯ್ಯ ವಿರುದ್ಧ ರಾಜೀನಾಮೆ ಕೇಳುವಂಥ ನೈತಿಕ ಹಕ್ಕಿಲ್ಲ. ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆ ಮಾಡುವ ನೈತಿಕ ಹಕ್ಕು BJPಗಿಲ್ಲ. ಆ ಕಾರಣಕ್ಕಾಗಿ ನಾವೆಲ್ಲ ಸಿದ್ದರಾಮಯ್ಯನೊಟ್ಟಿಗಿದ್ದೇವೆ, ನಾವು ನಿಮ್ಮೊಂದಿಗಿದ್ದೇವೆ ಅಂತ ಹೇಳಿದ್ದು ಅಹಿಂದ ಸಮುದಾಯ ಮತ್ತು ಎಲ್ಲ ವರ್ಗದ ಸಮುದಾಯಗಳು ಇವತ್ತು ಅವರಿಗೆ ಬೆಂಬಲವನ್ನು ಕೊಟ್ಟು ಅವರೊಂದಿಗೆ ನಾವು ಇದ್ದೇವೆ ಅಂತೇಳಿ ನೈತಿಕ ಸ್ಥೈರ್ಯವನ್ನು ಸಿದ್ದರಾಮಯ್ಯವ್ರಿಗೆ ಕೊಡುವಂಥ ಕೆಲಸ ಮಾಡಿದ್ದೇವೆ. BJಪಿಯವ್ರಿಗೆ ಒಂದೇ ಕಾರಣ ಇರುವಂಥದ್ದು, JDS ಅವ್ರಿಗೆ ಸಿದ್ದರಾಮಯ್ಯವ್ರು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದರೆ, ಎಲ್ಲಿಂದ ಶುರುವಾಯಿತು ಇದು ಅಂತಂದರೆ ಜಾತಿ ಜನಗಣತಿ ವರದಿಯನ್ನು ಸ್ವೀಕಾರ ಮಾಡಿದ್ರಲ್ಲ ಸಿದ್ದರಾಮಯ್ಯನವರು, ಅಲ್ಲಿಂದ ಶುರುವಾಯಿತು. ಸಾಮಾಜಿಕ ಶೈಕ್ಷಣಿಕ ವರದಿಯನ್ನು ಜಾರಿಗೊಳಿಸುವಂಥದ್ದು, ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸುವಂಥದ್ದು ಮತ್ತು ಬಡವರ ಪರವಾಗಿ ಯೋಜನೆಗಳನ್ನ ತರುವಂಥದ್ದು, ಅವರ ಸಾಮಾಜಿಕ ನ್ಯಾಯದ ಪರವಾಗಿ ಇರೋದೇ ಅವ್ರಿಗೆ ಸಹಿಸೋಕ್ಕಾಗ್ತಾಯಿಲ್ಲ. ಆ ಹೊಟ್ಟೆ ಕಿಚ್ಚಿಂದ, ಹಸುವೆಯಿಂದ ಸಿದ್ದರಾಮಯ್ಯರು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸೋಕ್ಕಾಗ್ದೇ BJP JDS ಉನ್ನಾರ ಮಾಡ್ತಾ ಇದೆ. ಈ ವರ್ಗಗಳಿಗೆ ಖಂಡಿತ ಆಗಿಂದ ಶಾಪ ತಟ್ಟುತ್ತೆ. ಮುಂದಿನ ದಿನಗಳಲ್ಲಿ BJP JDS ಈ ರಾಜ್ಯದಲ್ಲಿ ನಿರ್ನಾಮ ಆಗ್ತದೆ.